ಓಕೆ. ಗುಡ್ ಈವ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಟು ಎಪಿಸೋಡ್ 26. ಆ್ಯಂಡ್ ಗುಡ್ ಈವ್ನಿಂಗ್ ಯಾಕಂದ್ರೆ ನಾ ಸಂಜೆಗೆ ಸ್ಟಾರ್ಟ್ ಮಾಡ್ಲಿಕತ್ತೇನೆ. ಸಂಜೆಗೆ ಯಾಕೆ ಸ್ಟಾರ್ಟ್ ಮಾಡ್ಲತ್ತೇನೆಂದ್ರೆ ಇಷ್ಟು ಇದೇನು ಹೈ ವಾಲ್ಯೂಮ್ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಅದಲ್ಲ, ಅದು ನನ್ನ ಬಾಡಿಗೆ ರೂಢಿ ಇಲ್ಲ. ಸೊ ಅದಕ್ಕೆ ಅದ್ರ ಸಂಬಂಧ ಅದು ಜಾಸ್ತಿ ರೆಸ್ಟ್ ಡಿಮಾಂಡ್ ಮಾಡ್ಲತ್ತದ. ಸೊ ನಂಗೆ ಜಾಸ್ತಿ ಮಲ್ಕೋಬೇಕಾಗ್ಲತ್ತದ. ಆ್ಯಂಡ್ ಯಾರು ಮೊದ್ಲಿಂತ್ರ ನೋಡ್ಲಿಕತ್ತಿರಲ್ಲ ಅವ್ರಿಗೆ ಗುರ್ತಿರ್ಬೋದು, ನಂಗೆ ನೆಟ್ಟಾಗಿ ಮಲ್ಕೊಳಿಕ್ಕೆ ಆಗೋದಿಲ್ಲ. ಐ ಹ್ಯಾವ್ ಪ್ರಾಬ್ಲಮ್ಸ್ ಸ್ಲೀಪಿಂಗ್. ನಾನು ನಡಕ್ಕೆ ಹೇಳ್ತೇನೆ ಭಾಳ, ಇಲ್ಲ ನಿದ್ದೆ ಹತ್ತಂಗಿಲ್ಲ ನಂಗೆ. ಆದ್ರೆ ನನ್ನ ಬಾಡಿ ಇಷ್ಟು ಟಯರ್ಡ್ ಆಗ್ಲತ್ತದಲ್ಲ, ಅದು ಸ್ಲೀಪ್ ಡಿಮಾಂಡ್ ಮಾಡ್ಲತ್ತದ, ಆಮೇಲೆ ಮಸ್ತ್ ನಿದ್ದೆ ಬರ್ಲತ್ತದ. ಸೊ ಮಕ್ಕೊಂಡೆದ್ದ ನಾ ಡೈರೆಕ್ಟ್ ಕಾಲೇಜಿಗೆ ಓಡ್ಬೇಕಾತ. ಸೊ ಅದಕ್ಕೆ ಸಂಜೆಗೆ ಶೂಟ್ ಮಾಡ್ಲತ್ತೀನಿ. ಆ್ಯಂಡ್ ಇವತ್ತು ಲೆಗ್ ಡೇ ಅಂದ್ರೆ ಬೇಸಿಕ್ಲಿ ಕಾರ್ಡ್ಸ್ ಅಂತ ನಾವು ಕಾರ್ಡ್ ಫೋಕಸ್ಡ್ ಏನು ಬರೀ ಕಾರ್ಡ್ಸ್ ನೋಡೋಣ ಅಂತ ಹೋಗಿ. ಸೊ ಈಗ ನಾನು 5:15 ಹಂಗೆ ಬಂದೆ. ಸೊ ಈಗ ಸ್ವಲ್ಪ ಎಗ್ಸ್ ಮಾಡಿಕೊಂಡೆ. ಆ್ಯಂಡ್ ಈಗ ಸ್ವಲ್ಪ ಅಭ್ಯಾಸ ಮಾಡಿ ಜಿಮ್ಮಿಗೆ ಹೋಗೋಣಂತೆ. ಸೊ ಇಟ್ಸ್ ಆಲ್ಮೋಸ್ಟ್ 6:30 ತನಕ ಸ್ವಲ್ಪ ಅಭ್ಯಾಸ ಮಾಡೋಣ. ಆಮೇಲೆ ಅಭ್ಯಾಸ ಮಾಡಿ 7 ತನಕ ಜಿಮ್ಮಿಗೆ ಹೋಗೋಣಂತೆ. ಜಿಮ್ಮಿಗೆ ಹೋಗಿ ಅಲ್ಲಿ ಮೀಟ್ ಫಾರ್ ಎ ಲೆಗ್ ಡೇ. ಓಕೆ, ನಂಗೆ ಕ್ಯಾಲರೀಸ್ ಅಪ್ಡೇಟ್ ಒಂದು ಕೊಡೋದಿತ್ತು. ಕ್ಯಾಲರೀಸ್ ಅಪ್ಡೇಟ್ ಏನಂದ್ರೆ, ಸೊ ನಾ 1800 1900 ಬಂದೆ. ಆ್ಯಂಡ್ 1900ದಾಗ ನನ್ನ ವೇಟ್ ಕಮ್ಮಿ ಆಗ್ಲಿಕ್ಕತ್ತಂತಂದ್ರೆ ನಾ ಇನ್ನೂ 100 ಕ್ಯಾಲರೀಸ್ ಜಾಸ್ತಿ ಮಾಡಿದೆ. ಅದೇನಿತ್ತಲ್ಲ ಅದು ನನ್ನ ವರ್ಕೌಟ್ ಪ್ರಕಾರ ಇತ್ತು. ಸೊ ಈಗೇನಾಗ್ತದಲ್ಲ, ಈ ಒಂದು ವರ್ಕೌಟ್ ಜಾಸ್ತಿ ಇಂಟೆನ್ಸ್ ಮತ್ತು ಜಾಸ್ತಿ ವಾಲ್ಯೂಮ್ ಇರೋ ಸಂಬಂಧ ನಾವು ಜಾಸ್ತಿ ಹೊತ್ತು ವರ್ಕೌಟ್ ಮಾಡ್ತೀವಿ. ಸೊ ನಮ್ಗೆ ಜಾಸ್ತಿ ಎನರ್ಜಿ ಸ್ಪೆಂಡ್ ಆಗಲಿ ಆಗ್ತದೆ, ಮೀನಿಂಗ್ ನಮ್ಗೆ ಜಾಸ್ತಿ ಕ್ಯಾಲರಿ ಸ್ಪೆಂಡ್ ಆಗಲಿ ಆಗ್ತದೆ. ಸೊ ಈಗ ನಾ ಏನರ ನಂದು ಸೇಮ್ ಕ್ಯಾಲರಿಕ್ ಸರ್ಪ್ಲಸ್ ಒಳಗೆ ಇಲ್ಲ, ಏನು ಕ್ಯಾಲರಿ ಸರ್ಪ್ಲಸ್ ಮಾಡೇನಲ್ಲ, ಸೇಮ್ ಕ್ಯಾಲರೀಸ್ ಹೋಲ್ಡ್ ಡೌನ್ ಮಾಡಿದೆ ಮತ್ತು ಇವನ್ ವರ್ಕೌಟ್ ಫಾಲೋ ಮಾಡಿದೆ ಅಂದ್ರೆ ನಾ ಇನ್ನೂ ಜಾಸ್ತಿ ಡೆಫಿಸಿಟ್ ಒಳಗೆ ಬಂದುಬಿಡ್ತೀನಿ. ಬಿಕಾಸ್ ಐ ಆಮ್ ವರ್ಕಿಂಗ್ ಔಟ್ ಫಾರ್ ಎ ಲಾಂಗರ್ ಟೈಮ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ಮೋರ್ ಎನರ್ಜಿ. ಸೊ ನಾ ಏನು ಮಾಡಿದೆ, 1900 2000 ಮಾಡಿದ್ದೆಲ್ಲ ಅದನ್ನು 1900 2100 ತನಕ ಮಾಡಿದೆ. ಸೊ ದ್ಯಾಟ್ ಇಟ್ ಕ್ಯಾನ್ ಕಾಂಪನ್ಸಿಯೇಟ್ ಅಂತಂದು. ಸೊ ಭಾಳ ಕಾಂಪ್ಲಿಕೇಟೆಡ್ ಇರ್ಬೋದು, ಆದ್ರೆ ಬೇಸಿಕ್ಲಿ ನಾ ತಿಳಿಸ್ಬೇಕಂತಂದ್ರೆ, ನಂದು ವರ್ಕೌಟ್ ಕಂಪೇರ್ ಮಾಡಿದ್ರೆ ಅವ್ನ ವರ್ಕೌಟ್ ಒಳಗೆ ಜಾಸ್ತಿ ಎನರ್ಜಿ ಸ್ಪೆಂಡ್ ಮಾಡ್ಲಿಕತ್ತೀನಿ. ಅದಕ್ಕೆ ನಾ ಇನ್ನೂ ಜಾಸ್ತಿ ಫುಡ್ ಆ್ಯಡ್ ಮಾಡೇನಿ ನಂದು ಕ್ಯಾಲರಿಕ್ ಇಂಟೇಕ್ ಒಳಗೆ. ಇಷ್ಟ, ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಸೊ ಪೀಸ್. ಐ ಸಿ ಯು ಫಾರ್ ಲೆಗ್ ಡೇ. ಈಗ ಸ್ವಲ್ಪ ಅಭ್ಯಾಸ ಮಾಡೋಣಂತೆ, ಸ್ವಲ್ಪ ಅಸೈನ್ಮೆಂಟ್ ಅದು ಬರೆಯೋದದ. ಆ್ಯಂಡ್ ಬರೆದ ಲೆಟ್ಸ್ ಗೋ ಟು ದ ಜಿಮ್ ಫಾರ್ ಎ ಲೆಗ್ ಡೇ. ಲೆಟ್ಸ್ ಗೋ. ಎಸ್, ವೆಲ್ಕಮ್ ಟು ಲೆಗ್ ಡೇ ಗಾಯ್ಸ್. ಇವತ್ತು ನಾವು ಸ್ಕ್ವಾಟ್ಸ್ ಹೊಡ್ಯಾತೀವಿ. ಹೊಡೆಯಂಗಿಲ್ಲ, ಹೆವಿ ಹೊಡ್ಸೋಣ. ಸ್ಕ್ವಾಟ್ಸ್, ಲಂಜಸ್, ಎಕ್ಸ್ಟೆನ್ಷನ್ ಆ್ಯಂಡ್ ಲೆಗ್ ಪ್ರೆಸ್. ಕಮ್ ಆನ್. ಓಕೆ, ಸೊ ಫಸ್ಟ್ ಸೆಟ್ ಲಾಂಗ್ ಟೈಮ್ ಸ್ಕ್ವಾಟ್ಸ್, ಆಲ್ಮೋಸ್ಟ್ 2 years ಅದಾದ್ಮೇಲೆ ಮಾಡ್ಲತ್ತೀನಿ. ಸೊ ಫಸ್ಟ್ ಸೆಟ್ಟಿಗೆ 45 pounds ಹಾಕೇವಿ ಒಂದು ಕಡೆ, ಈಚ್ ಸೈಡ್ 45 pounds ಹಾಕೇವಿ. ಸೊ ಫೇಲಿಯರ್ ತನ 30 ರೆಪ್ ಆದಂದ್ರೆ ಏನು ಮಾಡಲಿ? ಸರಿ, ಓಕೆ. ಸೊ ಟಿಲ್ ಫೇಲಿಯರ್ ಅಂತ. ಸೊ ಲೆಟ್ಸ್ ಗೋ. ಎಷ್ಟು ಹೊಡಿಯೋಣ ಅಂತ ಲೆಟ್ಸ್ ಗೋ. Nostalgia hitting. ಆದಷ್ಟು ಇದು ಆದಷ್ಟು ಎಷ್ಟು ಡೌನ್ವರ್ಡ್ಸ್ ಇರ್ತೈತೆ ನೋಡಿ, ಅಲ್ಗೋ ಅಷ್ಟು ಸ್ಟ್ರೇಟ್ ಹೋಗಿ. ಸೊ ನಿಂದ ಇಲ್ಲೇ ಮೇನ್ ನೀ ಹೆಂಗೆ ಇಟ್ಕೊಂತೀನಿ ಬಾರೆ ಬ್ಯಾಕ್ ಫುಲ್ ಹೆಂಗೆ ಇಟ್ಕೊಂಡು ಅಷ್ಟು ಬ್ಯಾಕ್ ಸ್ಕ್ವೀಸ್ ಮಾಡ್ಬೇಕು. ಬ್ಯಾಕ್ ಸ್ಕ್ವೀಸ್ ಮಾಡಿ ಕ್ಲಾಪ್ಸ್ ಮೇಲೆ ಇಟ್ಕೊಂಡ್ರೆ ಎಲ್ಬೋಸ್ ಡೌನ್ವರ್ಡ್ಸ್, ಡೈರೆಕ್ಷನ್ ಡೌನ್ವರ್ಡ್ಸ್ ಇತ್ತಂದ್ರೆ ನಿಂದ ಆಟೋಮೆಟಿಕ್ ಬ್ಯಾಕ್ ಆರ್ಚ್ ಆಗಿರ್ತೈತಿ. ಪೋಸ್ಚರ್ ಹಿಂಗೆ ಬರ್ತೈತಿ. ಮತ್ತೆ ಇದು ಹಿಂಗೆ ಇರಬಾರ್ದು, ಹಿಂಗಿತ್ತಂದ್ರೆ ನಿಂದು ರಿಸ್ಟ್ ಮೇಲೆ ಲೋಡ್ ಬಿತ್ತು ಮತ್ತೆ ಎಲ್ಲ ಇಲ್ಲೇ ಹೋಗಿತ್ತು.
ಇದು ಸ್ಟ್ರೇಟ್ ಇತ್ತಂದ್ರೆ ಇಲ್ಲಿ ಬರ್ತೈತಿ. ಸ್ಟ್ರೇಟ್ ಡೌನ್ ಓಕೆ ನಂದು ಕೂಲ್. ಮತ್ ನಡು ಬ್ರೇಸ್ ಮಾಡ, ಒಂದೇ ಸತಿ ಬ್ರೇಸ್ ಮಾಡ್ಬೇಕು ಭಾಳ ಡೀಪ್. ಬಾಯಿಲೆ ಬ್ರೇಸ್ ಮಾಡ್ಬೇಕು, ಮೂಗ್ಲೆ ಆಗುದಿಲ್ಲ. ಮೂಗ್ಲೆ ಮಾಡಂಗಿಲ್ಲ. ಮ್ಯಾಗ ಬಂದ್ಬಿಡು, ಇಲ್ಲ ತೆಳಗಿದ್ದಾಗ ಏನ್ ಬಿಟ್ಟಿರಂಗಿಲ್ಲ, ಅದನ್ನ ಕೆಳಗೆ ಹೋಗ್ಬಂದು ಬ್ರೇಸ್ ಮಾಡ್ತೇವೆ. ಕೋಲ್ಡ್ ಟೈಟ್ ಇರಂಗಿಲ್ಲ, ಲೂಸ್ ಮಾಡ್ತಿ. ಸ್ವಲ್ಪ ಲೈಟ್ ವೇಟೆಡ್ ಫೀಲ್ ಆಗ್ಲಿ ಆಗ್ತದೆ. ಸ್ವಲ್ಪ ಹಿಂಗೆ ಬ್ಲಾಕಿಶ್ ಅನ್ನಿಸ್ಲಿ ಆಗ್ತದೆ ಲಾಂಗ್ ಟೈಮ್. ಆಮೇಲೆ ಕ್ಯಾಲರೀಸ್ ಕಮ್ಮಿ ಇದೆ, ಸೊ ಆದ್ರೆ ಎಕ್ಸ್ಕ್ಯೂಸ್ ವಿಲ್ ಗೋ. ಇನ್ನೊಂದು ಸೆಟ್ ಅದ ಮಾಡೋಣಂತೆ. 5 ಆದಮೇಲೆ ಇನ್ನೂ 3 ಏನೋ ರೆಪ್ಸ್ ಹೊಡೆದೆ. ಪ್ರಿಟಿ ಗುಡ್, ಮಜಾ ಬರಲಿ ಆಗ್ತದೆ. ಭಾಳ ವರ್ಷ ಆದ್ಮೇಲೆ ನೋಡಿಲ್ಲ ಆಗ್ತದೆ ಸ್ಕಾಟ್ಸ್, ಕ್ರೇಜಿ. ಲೆಟ್ಸ್ ಗೋ, ಇನ್ನೊಂದು ಸೆಟ್ ಮುಗಿಸೋಣಂತೆ. ಸೊ ಲಾಸ್ಟ್ ಸೆಟ್ ಈಗ. ಸೊ 45 + 45 + 25, 45 90, 90 + 25 ಎಷ್ಟಾತ್ ಮಾರ? 100 and I don't know. 45 90, 90 + 25, 90 + 25 ಎಷ್ಟಲಿ? 115, 100. 120, 25 10 kg ಐತಿ. ಈ ಕಡೆ ಹಾಕಿ 100 + 20 kg, 120 kg. ಓಕೆ, ಬಾರ್ ಹಿಡಿದ ಬಾರ್. ಓಕೆ, ಬಾರ್ ಹಿಡಿದ 120 kg. ಮ್ಯಾಥ್ಸ್ ವೀಕ್, 10th ಫೇಲ್. ಓಕೆ, ಸೊ 120 kg ನೋಡೋಣ ಅಂತ. 6 ಅಟ್ಲೀಸ್ಟ್ 6 ಟಾರ್ಗೆಟ್ ಮಾಡೋಣ. ಸೊ ಲೆಟ್ಸ್ ಸಿ ಎಷ್ಟು ಹೋಗ್ತಾವಂತ. ಲೆಟ್ಸ್ ಗೋ. ಫುಲ್ ಎಕ್ಸಾಸ್ಟೆಡ್. ಲೆಗ್ ಎಕ್ಸ್ಟೆನ್ಷನ್ ಹೊಡ್ಯಾತೀವಿ. ವೇರಿಯೇಷನ್ ಸಿಂಗಲ್ ಲೆಗ್ 22.5 kg ದಾಗ 12 reps ಈಚ್ ಲೆಗ್. ಆಮೇಲೆ ವೇಟ್ ಇನ್ಕ್ರೀಸ್ ಮಾಡಿ 12 reps, 3 ರೆಪಿಟೇಷನ್ ರೆಸಿಸ್ಟೆನ್ಸ್ ಅಂದ್ರೆ ಅವ ಬಂದ ಪುಷ್ ಮಾಡ್ತಾನೆ. ಸೊ ಲೆಟ್ಸ್ ಸೊ ಲಾಸ್ಟ್ ಸೆಟ್ ಹೊಡ್ಯಾತೀವಿ. 31 kgs ಸಿಂಗಲ್ ಲೆಗ್, 10 ರೆಪಿಟೇಷನ್ ಈಚ್ ಲೆಗ್. ಅದಾದ್ಮೇಲೆ ವೇಟ್ ಇನ್ಕ್ರೀಸ್ ಮಾಡಿ 2 ಕಾಲೇ 10 reps, 7 ನಾ ಹೊಡಿತೇನಿ, 3 ಅವ ರೆಸಿಸ್ಟ್ ಮಾಡ್ತಾನೆ. ಸೊ ಲೆಟ್ಸ್ ಗೋ.
ಲಾಸ್ಟ್ ಎಕ್ಸರ್ಸೈಸ್ ಲೆಗ್ ಪ್ರೆಸ್ ಕ್ಲೋಸ್ಲಿ ಹೊಡ್ಯಾತೀವಿ ಸೊ ದ್ಯಾಟ್ ಅದು ಕ್ವಾಡ್ಸ್ ಮ್ಯಾಗ ಜಾಸ್ತಿ ಬೀಳಂತೆ 3 sets ಕಮಾನ್ ಲಾಸ್ಟ್ ಸೆಟ್ 12 reps 180 pounds on each side come on ಅನ್ಕೊಂಡಂಗಾಗಿಲ್ಲ ಡಿಸಪಾಯಿಂಟೆಡ್ ಡಿಸಪಾಯಿಂಟೆಡ್ ಏನು ಅನ್ಕೊಂಡಿದ್ವಿ ಅದು ಹೊಡೆದಿಲ್ಲ ಬರೀ 3 ಎಕ್ಸಸೈಸ್ ಮಾಡಿದ್ವಿ 4 ಹೇಳಿದ್ವಿ ಭಾಳ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಯ್ತು ಕಮ್ಮಿ ಹೊಡೆದಿವಿ ಎನರ್ಜಿ ಲಾಸ್ ಆಯ್ತು ಮ್ಯೂಸಿಕ್ ಜಿಮ್ಮಿಗೆ ಬಂದು ನಮ್ಮ ಮ್ಯೂಸಿಕ್ ಕೇಳ್ಬೇಕಲ್ಲ ಮಂದಿ ಸತ್ತ ಹೋಗ್ತಾರೆ ಮತ್ತು ಫುಲ್ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್ ಆಗಿ ಇವತ್ತಿಂದ ನಾಟ್ ಮೈ ಡೇ ಆದರೂ ಆವ್ರೇಜ್ ಇತ್ತು ಇವತ್ತು ಲೆಗ್ ಡೇ ಸೊ 5 ಸೆಟ್ ಸ್ಕ್ವಾಟ್ಸ್ ಹೊಡಿತಿದ್ದೆ 4 ಸೆಟ್ಸ್ ಹೊಡೆದಿವಿ ಅದು ಇನ್ಕಂಪ್ಲೀಟ್ ಲಾಸ್ಟ್ ಸೆಟ್ ಸ್ಕಂದನ್ ಸಂಬಂಧ ಭಾಳ 40 ಮಿನಿಟ್ಸ್ ವೇಟ್ ಮಾಡಿದ್ವಿ ಅವ್ರಿಗೆ ಹೊಡಿಸಿ ನಾವು ಹೊಡೆದೆ ಲೇಟ್ ಆತೆ ಅಲ್ಲಿ ಎನರ್ಜಿ ಡ್ರೈನ್ ಆತೆ ಎಕ್ಸ್ಟೆನ್ಷನ್ನೇ ಆಮೇಲೆ ಲೆಗ್ ಪ್ರೆಸ್ ಸೊ ಆವ್ರೇಜ್ ಲೆಗ್ ಡೇ ಇತ್ತು ಇರ್ಲಿ ಮಾಡೋಣ ನೆಕ್ಸ್ಟ್ ವೀಕ್ ಲೆಗ್ ಡೇ ನೋಡೋಣ ಲೆಟ್ಸ್ ಗೋ ಹೋಮ್ ನೋಡ್ರಲ್ಲೇ ಇನ್ಸ್ಟನ್ಸ್ ನೇಮ್ ಭಾಳ ಚಲೋ ಇರ್ಬೇಕೇನ ಇನ್ಸ್ಟನ್ಸ್ ನೇಮ್ ಇಟ್ ಶುಡ್ ಬಿ ಲೈಕ್ ಯು ಶುಡ್ ಐಡೆಂಟಿಫೈ ಇಟ್ ಲೈಕ್ ಕ್ವಿಕ್ಲಿ ಹೌದೇನಾ ಯು ಶುಡ್ ಗಿವ್ ಸಮಥಿಂಗ್ ಮೀನಿಂಗ್ಫುಲ್ ಓಕೆ ಇಟ್ ಡಸಂಟ್ ಹ್ಯಾವ್ ಎನಿ ಸೆನ್ಸ್ ಬಟ್ ಓಕೆ ವಿ ಕ್ಯಾಸ್ ಬಿಚ್ ಸ್ಮಾಲ್ ಬಿಚ್ ಹಾಸ್ಪಿಟಲ್ ಲುಕ್ ನೋಡಿಲ್ಲ ಹಾಸ್ಪಿಟಲ್ ಲುಕ್ Fight!